ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ದಿಸ್ ಇಸ್ ಚರಣ್. ನಾವು ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೆ ಮುಂಚೆ ಇಲ್ಲೊಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಂದರೆ ಫೋಟೋ ಇಲ್ಲಿ ನೋಡ್ಕೋಬೋದು. ನೆನ್ನೆ ಒಂದು ಮೋಟಿವೇಶನ್ ಕ್ಲಾಸ್ ಇತ್ತು. ಮೋಟಿವೇಶನ್ ಕ್ಲಾಸ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸುಮಾರು ಜನ ಜಾಯ್ನ್ ಆಗಿದ್ರು ಕೂಡ. ಓಕೆ, ಅದಾದಮೇಲೆ ನಿನ್ನೆ ಒಂದು ಹೊಸದು ಸ್ಟಾರ್ಟ್ ಮಾಡಿದ್ವಿ, ಹೊಸ ಬುಕ್. ಓಕೆ, ಇದು ನಮ್ಮ ಡೈಲಿ ರಿಪೋರ್ಟ್ ಬುಕ್ ಇರ್ತದೆ, ನೋಡ್ಕೊಳ್ಳಿ. ಇವತ್ತು ಆ ಬುಕ್ಕು ಸ್ಟೂಡೆಂಟ್ಸ್ ಹಾಕಿರೋ ಸ್ಕ್ರೀನ್ಶಾಟ್ಗೆ ಮಾತ್ರ ಕೌಂಟ್ ಮಾಡಿದ್ರೆ ಇದು ಫಸ್ಟ್ ಡೇ ಪ್ರಾಫಿಟ್. ಇದು ಓಕೆ, 1,70,982 ರೂಪಾಯಿ. ಇದು ಇವತ್ತು ಡೇ 1. ಓಕೆ, ನೋಡ್ಕೊಳ್ಳಿ. ಲಾಸ್ಟ್ ಮಂತ್ ನಾವು 73 lakhs ಮಾಡಿದ್ವಿ. ಅದು ಹೇಳಿದ್ರೆ ಯಾರು ನಮ್ಮ ಥರ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಡೈರಿಯಲ್ಲಿ 73 lakhs ಆಗಿದೆ. ಅದರಿಂದ ಇವತ್ತು ಈ ಥರ ಪ್ರತಿದಿನ ನಾನು ಎಷ್ಟೆಷ್ಟು ಪ್ರಾಫಿಟ್ ಮಾಡ್ತಾರೆ ಅಂತ ಆಫ್ಲೈನ್ ಆನ್ಲೈನ್ ಸ್ಟೂಡೆಂಟ್ಸು ಇದು ಡೈರಿ ಮೇಂಟೈನ್ ಮಾಡ್ತಾರೆ. ದಿನ ತೋರಿಸ್ತೀನಿ, ಕೌಂಟ್ ಮಾಡ್ಕೊಳ್ಳಿ. ಇದು ಡೇ 1. ಓಕೆ, ಇಲ್ಲಿಂದ. ಓಕೆ, ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಅನಾಲಿಸಿಸ್ ಒಂದು ಸತಿ ಪ್ಲೇ ಮಾಡ್ತೀನಿ. ನಿಫ್ಟಿನೂ ಅಷ್ಟೇ, ಓಪನ್ ಆಗಿರೋ ಕ್ಯಾಂಡಲ್ ಹೈ ಬ್ರೇಕ್ ಆದಾಗ ನೀವು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಆರ್ ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆದರೆ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಸೆಲ್ ಮಾಡಬೇಕು. ಓಕೆ, ಇದು ನಮ್ಮ ವ್ಯೂ ಮಾತ್ರ. ಐ ರಿಪೀಟ್, ಇದು ನಮ್ಮ ವ್ಯೂ ಮಾತ್ರ. ಕೇಳಿಸ್ಕೊಂಡ್ರಲ್ವ? ಈ ಲೈನ್ ನೋಡ್ಕೊಳ್ಳಿ, ಇದು ಹೆಂಗೆ ವರ್ಕ್ ಆಗಿದೆ ಅಂತ. ಓಪನ್ ಆಗಿರೋ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಮಾತ್ರ ಬೈಯಿಂಗ್ ಪ್ಲಾನ್ ಮಾಡಬೇಕು. ಆರ್ ಇದು ಬ್ರೇಕ್ ಆದರೆ 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದರೆ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ವಿ. ಈಗ ನೋಡಿ ಮಾರ್ಕೆಟ್. ಓಕೆ, ಓಪನ್ ಆಗಿರೋ ಕ್ಯಾಂಡಲ್ ಹೈ ಬ್ರೇಕ್ ಆಗಿಲ್ಲ, ರೈಟ್? ನಿಮ್ಗೆ ಎಂಟ್ರಿ ಬಂದಿಲ್ಲ. ಒಂದು 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬ್ರೇಕ್ ಆದರೆ ಮಾತ್ರ ಅದು ಕೆಳಗಡೆ ಸೆಲ್ಲಿಂಗ್ ಇರಬೇಕು ಅಂದ್ವಿ. ಇದು ಸೆಲ್ಲಿಂಗು ಬಂದಿಲ್ಲ, ರೈಟ್? ಪ್ಲಸ್ ಇನ್ನೊಂದು ನಮ್ಮ ಸಪೋರ್ಟ್, ನಾವು ಸಪೋರ್ಟ್ ಹಾಕ್ಕೊಂಡಿರ್ತೀವಲ್ಲ, ಒನ್ಸ್ ಇದು ಗ್ಯಾಪ್ ಡೌನ್ ಆಗಲಿ ಬ್ರೇಕ್ ಮಾಡಿ ಆಗಲಿ ಬಂದುಬಿಟ್ರೆ ಇದು ಸಪೋರ್ಟ್ ಅನ್ನೋದು ರೆಸಿಸ್ಟೆನ್ಸ್ ಆಗೋಗುತ್ತೆ. ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ಸ್ ಇದು ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ನಿಫ್ಟಿಲಿ ವರ್ಕ್ ಆಗಿರೋದು. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿಗೆ ಒಂದು ಝೋನ್ ಹಾಕಿದ್ವಿ. ಇದು ಕೂಡ ಈ ಝೋನಿಂದನೇ ಇದ್ರೊಳಗಡೆ ಇದೆ. ನಾನು ಟೆಲಿಗ್ರಾಮಲ್ಲಿ ಕ್ಲಿಯರಾಗಿ ಮೆಸೇಜ್ ಮಾಡಿದ್ದೆ, ಇದ್ರ ಹೈ ಬ್ರೇಕ್ ಆಗೋವರೆಗೂ ಇದ್ರ ಲೋ ಬ್ರೇಕ್ ಆಗೋವರೆಗೂ ಟ್ರೇಡ್ ಮಾಡಬೇಡಿ ಇದ್ರೊಳಗಡೆ ಅಂತ. ನೋಡಿ ಒಂದ್ಸಲ ಟೆಲಿಗ್ರಾಮ್ ಅಪ್ಡೇಟ್ ಗೊತ್ತಾಗುತ್ತೆ. ಇದೆಲ್ಲ ಸ್ಕ್ರೀನ್ಶಾಟ್ಗಳು. ಸ್ವಲ್ಪ ಸೌಂಡ್ಸ್ ಬರ್ತಾ ಇರ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟೂಡೆಂಟ್ಸ್ ವಾರ ಪೂರ್ತಿ ಪ್ರಾಫಿಟ್ ಮಾಡಿ ಇವತ್ತು ಖುಷಿಯಲ್ಲಿ ಶಟಲ್ ಕಾಕ್ ಆಡ್ತಾ ಇದ್ದಾರೆ ಇಲ್ಲಿ, ಅಲ್ವಾ ಸರ್? ಓಕೆ, ಇದು ನೋಡ್ಕೊಳ್ಳಿ. ಕ್ಲಿಯರಾಗಿ ಬರ್ತಿದ್ದೆ. ನಾನು ಬೆಳಿಗ್ಗೆ 9:36ಕ್ಕೆ ಕೊಟ್ಟಿದ್ದೀನಿ ಅಪ್ಡೇಟು. ಇದ್ರ ಮೇಲೆ ಸಿಹಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದ್ರ ಒಳಗಡೆ ಮಾಡಬೇಡಿ ಅಂತ. ಓಕೆ, ಈಗ ಇದ್ರ ಮೇಲೆ ಬ್ರೇಕ್ ಆಗಿದೆಯಾ ಇಲ್ಲ ನೋಡಿ. ಬ್ಯಾಂಕ್ ನಿಫ್ಟಿ ಇದ್ರ ಮೇಲೆ ಬ್ರೇಕ್ ಆಗಿಲ್ಲ. ನಾವು ಹಾಕಿರೋ ಲೈನ್ ಹಂಗೆ ಇದೆ, ಬ್ರೇಕ್ ಆಗಿಲ್ಲ. ಇದ್ರ ಒಳಗಡೆ ಯಾರಾದರೂ ಟ್ರೇಡ್ ಮಾಡೋರಿದ್ದರೆ ಇಲ್ಲೊಂದು ನಂಬರ್ ಇರ್ತದೆ ನೋಡಿ, ಆ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ. ಓಕೆ, ಮತ್ತು ನೀವು ಮಾಡಿದ್ರೆ ಸರ್ ಅಂದರೆ ನಾವು ಬ್ಯಾಂಕ್ ನಿಫ್ಟಿ ಮಾಡಿಲ್ಲ, ನಿಫ್ಟಿಯಲ್ಲಿ ಮಾಡಿದ್ದೀವಿ. ಈ ಮೂಮೆಂಟಮ್ ತೊಗೊಂಡಿದ್ದೀವಿ, ಈ ಮೂಮೆಂಟಮ್ ತೊಗೊಂಡಿದ್ದೀವಿ. ಓಕೆ, ಇಲ್ಲೊಂದು 100 ಪಾಯಿಂಟು, ಇಲ್ಲೊಂದು 100 ಪಾಯಿಂಟ್ ಕ್ಯಾಶ್ ಮಾಡಿದ್ದೀವಿ ಲೈವಲ್ಲಿ. ಅದ್ರದ್ದು ಸಂಬಂಧಪಟ್ಟಿದ್ದೆಲ್ಲ ಪ್ರೂಫು ಸ್ಕ್ರೀನ್ಶಾಟ್ಗಳು ಟೆಲಿಗ್ರಾಮಲ್ಲಿ ಸ್ಕ್ರೀನ್ಶಾಟ್ಗಳು ಇರ್ತವೆ. ಆ ಸ್ಕ್ರೀನ್ಶಾಟ್ಗಳು ಕೌಂಟ್ ಮಾಡಿದ್ರೆ ನಿಮಗೆ 1,80,000 ರಿಜಿಸ್ಟ್ರಲ್ಲಿ ಇರ್ತದೆ. ಅದು ಕೂಡ ಫೋಟೋ ಹಾಕಿದ್ದೀವಿ, ನೋಡ್ಕೊಳ್ಳಿ. ಓಕೆ, ಈಗ ಮಂಡೇ ಏನು ಮಾಡಬೇಕು? ಓಕೆ, ನೋಡ್ಕೊಳ್ಳಿ. ಮಂಡೇ ಏನು ಮಾಡಬೇಕು? ಮಂಡೇ ತುಂಬ ಸಿಂಪಲ್. ಈ ನ್ಯೂಸ್ ಏನಾದರೂ ಇಂಪ್ಯಾಕ್ಟ್ ಆಗಿಲ್ಲ ಅಂದರೆ ಈ ವಾರ ನಡೀತಾ ಇದೆಯಲ್ಲ, ಇದ್ರದ್ದು ಏನಾದರೂ ಇಂಪ್ಯಾಕ್ಟ್ ಆಗಿಲ್ಲ ಅಂದರೆ, ಪ್ಲಸ್ ಇನ್ನೊಂದು ಏನಂದರೆ ನಾನು 2 days ಬ್ಯಾಕೇ ಹೇಳಿದ್ದೆ. ಓಕೆ, ಅದ್ರ ತಮ್ಲೈನ್ ಕೂಡ ಇರ್ತದೆ, ಟೆಕ್ನಿಕಲ್ ವರ್ಸಸ್ ನ್ಯೂಸ್ ಅಂತೇಳಿ. ನೀವು ಹೋಗಿ ನೋಡ್ಕೋಬೋದು. ಈ ನೀವು ವಾರ ಏನು ನಡೀತಾ ಇದೆ, ಇದು ಯಾವುದೇ ರೀತಿಯ ಇಂಪ್ಯಾಕ್ಟ್ ಮಾಡಲ್ಲ ನಮ್ಮ ಮಾರ್ಕೆಟ್ ಮೇಲೆ ಅಂತ. ಯಾಕೆ ಅಂದರೆ ಅದು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಯಾಕೆ ಇಂಪ್ಯಾಕ್ಟ್ ಮಾಡಲ್ಲ ಅಂತ. ಇನ್ ಕೇಸ್ ಈ ನೆಕ್ಸ್ಟ್ 2 days ಏನಾದರೂ ಬಿಗ್ ಅಪ್ಡೇಟ್ಸ್ ಬಂದು ಅದ್ರದ್ದು ಇಂಪ್ಯಾಕ್ಟ್ ಬಿದ್ದರೆ ಮಾತ್ರ ಲೆವೆಲ್ಸ್ ಚೇಂಜ್ ಆಗ್ತವೆ. ಬಿಟ್ಟರೆ ಏನು ಇಂಪ್ಯಾಕ್ಟ್ ಇಲ್ಲ, ಏನು ನ್ಯೂಸ್ ಬಂದಿಲ್ಲ ಅಂದರೆ ಇದು ನಾರ್ಮಲಾಗಿ ಇದೇ ಲೆವೆಲ್ಸ್ ವರ್ಕ್ ಆಗ್ತವೆ. ಓಕೆ, ಈಗ ಮಂಡೇ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡಿ. ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಈ ಸಪೋರ್ಟ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಆರ್ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿದೆ ಅಂದರೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಬೈ ಮಾಡಿದ್ರೆ ಅಂದರೆ 40 ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡ್ತಾ ಹೋಗಬೇಕು. ಟಿ ಎಸ್ ಎಲ್ ಇಸ್ ಕೊಟ್ಟು ಟ್ರೈಲಿಂಗ್ ಸ್ಟಾಪ್ ಲಾಸ್. ಓಕೆ, ಇದನ್ನು ಮಾಡ್ತಾ ಹೋಗಬೇಕು. ಬ್ಯಾಂಕ್ ನಿಫ್ಟಿ
ಕಂಪಲ್ಸರಿ ನೀವು ಎಷ್ಟು ದೊಡ್ಡ ಅನಲಿಸ್ಟ್ ಆದರೂ ಆಗಿರಿ, ನೀವು ಯಾರಾದರೂ ಆಗಿರಿ, 15 ನಿಮಿಷ ಮಾರ್ಕೆಟ್ ಒಳಗಡೆ ಬರಬೇಡಿ ಮಂಡೇ. ಯಾಕೆಂದರೆ ಫಸ್ಟ್ 15 ಮಿನಿಟ್ಸ್ ನಾರ್ಮಲ್ ಆಗಿ 2 ಡೇಸ್ ರಜಾ ಇದ್ರೇ ಮಾರ್ಕೆಟ್ ವಾಲಟೈಲ್ ತುಂಬ ಇರ್ತದೆ. ಅಂಥದ್ರಲ್ಲಿ ನೀವು ಈ ಥರ ವಾರ ಇರಬೇಕಾದ್ರೆ ಬಂದರೆ ವಾಲಟೈಲ್ ಜಾಸ್ತಿ ಪ್ಲಸ್ ಡಿ ಕೆ ಜಾಸ್ತಿ ಇರ್ತದೆ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಸೆಟ್ಲ್ ಆದಮೇಲೆ ಮಾರ್ಕೆಟ್ ಒಳಗಡೆ ಬನ್ನಿ. ಇಲ್ಲಾಂದರೆ 15 ನಿಮಿಷ ಒಳಗಡೆ ಬಂದು ಯಾರಾದರೂ ಟ್ರೇಡ್ ಮಾಡೋರು ಇದ್ದರೆ ಬಂದು ಹಾಕಿ ನೋಡೋಣ. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದ್ರ ಹೈ ಈ ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ, ಇದ್ರ ಹೈ ಕ್ರಾಸ್ ಆದರೆ ITM ಒಂದೇ ಬೈ ಮಾಡಬೇಕು. ITM ಬೈ ಮಾಡ್ಕೊಳ್ಳಿ. ಆರ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದರೆ ವೆಯ್ಟ್ ಮಾಡಿ ಸೆಟ್ಲ್ ಆಗಬೇಕು, ಈ ಝೋನ್ ಒಳಗಡೆ ಸೆಟ್ಲ್ ಆಗಬೇಕು. ಸೆಟ್ಲ್ ಆದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ ಸೆಟ್ಲ್ ಆದಮೇಲೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಪ್ಲಸ್ ಈ ವಾರದ ರಿಸಲ್ಟ್ ಮಂಡೇ ಟು ಇಲ್ಲಿವರೆಗೂ ಎಷ್ಟು ಕಾಲ್ ಪೋಸ್ಟ್ ಮಾಡಿದ್ವಿ, ಎಲ್ಲ ಕಾಲ್ಸು ಎಲ್ಲ ಟಾರ್ಗೆಟ್ಸು ಪ್ರತಿದಿನವೂ ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್ 100% ರಿಸಲ್ಟ್. ನಾವು ಪೋಸ್ಟ್ ಮಾಡಿರೋ ಕಾಲು ಒಂದು ಸಿಂಗಲ್ ಕಾಲು ಫೇಲ್ ಆಗಿಲ್ಲ. ಓಕೆ, ಈ ವಾರದ ಕೂಡ ಇವೆಲ್ಲನೂ ಕವರ್ ಮಾಡ್ಕೊಂಬಂದಿದ್ವಿ, ಎಲ್ಲಿ ಒಂದೇ ಒಂದು ಸಿಂಗಲ್ ಕಾಲು ಫೇಲ್ ಆಗಿಲ್ಲ. ಆಲ್ ಡೇಸ್ ಗ್ರೀನ್ 100% ರಿಸಲ್ಟ್. ಟೆಲಿಗ್ರಾಮಲ್ಲಿರೋರು ಗೊತ್ತಿರ್ತದೆ, ಆಫ್ಲೈನ್ ಆನ್ಲೈನ್ ಎಲ್ಲರಿಗೂ ಗೊತ್ತಿರ್ತದೆ. ಓಕೆ, ಯಾರು ಯೂಟ್ಯೂಬ್ ಫಾಲೋ ಮಾಡಿದ್ರೆ ಸ್ಕ್ರೀನ್ಶಾಟ್ ಇಟ್ಕೊಂಡು ವಾರದಿಂದ ಹಾಕಿದ್ವಿ ನೋಡ್ಕೋಬೋದು ನೀವು. ಓಕೆ, 100% ರಿಸಲ್ಟ್. ಹೊಸಬ್ರು ನೋಡ್ತಾ ಇದ್ದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ. ಈ ಥರ ಅಪ್ಡೇಟ್ಸ್ ಇವತ್ತು ಅಪ್ಡೇಟ್ ಮಾಡಿದ್ವಲ್ಲ, ಈ ಥರ ಅಪ್ಡೇಟ್ಸ್ ಏನಿದ್ರೆ ಕೊಡ್ತೀನಿ ಲೈವಲ್ಲಿ. ಆರ್ ಎನಿ ಎನ್ಕ್ವೈರೀಸ್ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಂಡೇ ಸಿಗೋಣ, ಬಾಯ್.